ತಂಬಾಕು ರೈತರ ಪ್ರತಿಭಟನೆಯ ಸ್ಥಳಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಡಿ ದೇವರಾಜು ಅರಸು ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಬುಧವಾರ ರೈತರು ತಂಬಾಕು ಬೆಲೆ ಕುಸಿತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಸುದ್ದಿ ತಿಳಿದ ಶಾಸಕ ಜಿಡಿ ಹರೀಶ್ ಗೌಡರ್ ನಿಖಿಲ್ ಕುಮಾರಸ್ವಾಮಿ ಅವರೊಂದಿಗೆ ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆಯನ್ನು ಆಲಿಸಿದರು. ನಂತರ ಜಿಡಿ ಹರೀಶ್ ಗೌಡ ರೈತರ ಸಮಸ್ಯೆಗಳನ್ನು ಬಿಡಿಬಿಡಿಯಾಗಿ ಕೇಳಿದ ನಂತರ ರೈತರಿಗೆ ಅನ್ಯಾಯವಾಗುವುದನ್ನು ಎಂದಿಗೂ ಸಹಿಸುವುದಿಲ್ಲ. ಈಗಾಗಲೇ ಕಳೆದ ವರ್ಷ ರೈತರೊಂದಿಗೆ ದೆಹಲಿಗೆ ನಿಯೋಗ ಕೊಂಡೊಯ್ಯಲಾಗಿತ್ತು. ಅಂದು ರೈತರಿಗೆ ಉತ್ತಮ ಬೆಲೆಯನ್ನು ಕಳೆದ ವರ್ಷ ನೀಡಿದ್ದೇವೆ. ಈ ವರ್ಷವೂ ಕೂಡ ಮತ್ತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿರವರ ತಂಬಾಕು ರೈತರ ಸಮಸ್ಯೆಯನ್ನು ಗಮನಕ್ಕೆ ತಂದು ರೈತರಿಗೆ ಉತ್ತಮ ಬೆಲೆ ಕೊಡಿಸುವುದಾಗಿ ಭರವಸೆ ನೀಡಿದರು. ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ತಂಬಾಕು ಬೆಳೆಗಾರರ ಕಷ್ಟ ನನಗೆ ಅರ್ಥ ಆಗ್ತದೆ. ಇದೇ 50 ರೂಪಾಯಿನಿಂದ 60 ರು ಪ್ರತಿ ಕೆಜಿಗೆ ಕಡಿಮೆಯಾಗಿ ರೈತರು ಸಂಕಷ್ಟದಲ್ಲಿರುವುದನ್ನು ಶಾಸಕ ಹರೀಶ್ ಗೌಡ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ರೈತರು ಪ್ರಾರಂಭದ ಮಾರುಕಟ್ಟೆಯಲ್ಲಿ ಇದ್ದ ಬೆಲೆಯನ್ನು ಉಳಿಸಿಕೊಳ್ಳಲು ಕುಮಾರಸ್ವಾಮಿ ಮುಖಾಂತರ ಪ್ರಯತ್ನಿಸಲಾಗುವುದು. ರೈತರು ಧೃತಿಗೆಡಬೇಡಿ. ಅಧಿಕಾರಿಗಳು ರೈತರಿಗೆ ನೋವು ನೀಡಬೇಡಿ. ನಿಮಗೆ ಕೈಜೋಡಿಸಿ ಕೈಮುಗಿದು ಮನವಿ ಮಾಡುತ್ತೇನೆ. ರೈತರು ಬೀದಿಗೆ ಬರುವ ಪರಿಸ್ಥಿತಿಯನ್ನು ಈಗಾಗಲೇ ಸರ್ಕಾರಗಳು ಮಾಡಿವೆ. ಮನನೊಂದು ಬೆಂದು ಹೋಗಿದ್ದಾರೆ. ಅಧಿಕಾರಿಗಳು ದರ್ಪದಲ್ಲಿ ರೈತರಿಗೆ ಆತ್ಮಹತ್ಯೆ ಮಾಡಿಕೊಳ್ಳಿ ಎನ್ನುವುದನ್ನು ನಾನು ಸಹಿಸುವುದಿಲ್ಲ. ರೈತರ ಜೊತೆ ಚೆಲ್ಲಾಟವಾಡಬೇಡಿ. ಸನ್ನಿವೇಶದಲ್ಲಿ ಅಧಿಕಾರಿಗಳು ರೈತರಿಗೆ ಏನಾದರೂ ಸಹಾಯ ಮಾಡುವ ಆತ್ಮಾವಲೋಕನ ಮಾಡಿಕೊಳ್ಳಲಿ. ಸರ್ಕಾರ ಯಾರಪ್ಪನ ಮನೆಯದಲ್ಲ. ಸರ್ಕಾರ ಯಾವ ನದಿ ಇರಲಿ, ಯಾರು ರೈತರು ವಿರುದ್ಧವಾಗಿ ಯಾವೊಬ್ಬ ಅಧಿಕಾರಿ ಸಸ್ಪೆಂಡ್ ಆಗುವ ತನಕ ಸ್ಥಳೀಯ ಶಾಸಕರು ಹೋರಾಟ ಮಾಡುತ್ತಾರೆ, ರೈತರೊಂದಿಗೆ ನಿಲ್ಲುತ್ತಾರೆ. ಯಾರು ರೈತರಿಗೆ ಅಪಮಾನ ಮಾಡಿದ್ದಾರೆ, ರೈತರಿಗೆ ಅಗೌರವ ಮಾಡಿದ್ದಾರೆ, ಒಂದು ಕ್ಷಣ ಹುದ್ದೆಯಲ್ಲಿ ಮುಂದುವರಿಯಲಿಕ್ಕೆ ಅರ್ಹರಲ್ಲ. ಸರ್ಕಾರ ಯಾವುದೇ ಇರಲಿ, ರೈತರ ಜೊತೆ ಸೌಜನ್ಯದಿಂದ ನಡೆದುಕೊಳ್ಳುವ ರೀತಿ ಕಲಿಯಬೇಕು. ನಾವು ಕೂಡ ರೈತರಿಗೆ ನೋವು ಉಂಟಾದರೆ ಸುಮ್ಮನೆ ಕೂರುವ ಪರಿಸ್ಥಿತಿ ಇರುವುದಿಲ್ಲ. ಪಕ್ಷ ಹುಟ್ಟಿರುವುದೇ ರೈತರಿಗೋಸ್ಕರ. ನಮ್ಮದು ರೈತ ಪರ ಹೋರಾಟದ ಪಕ್ಷ. ಈ ಪಕ್ಷ ಜೀವಂತವಾಗಿದ್ದರೆ ಅದು ರೈತರ ಹೋರಾಟದಿಂದ. ರೈತರಿಗೋಸ್ಕರ ನಾವಿದ್ದೇವೆ ಎಂದರು. ನಿಖಿಲ್ ಕುಮಾರಸ್ವಾಮಿರವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೊಂದಿಗೆ ಮೊಬೈಲ್ ಮೂಲಕ ಮಾತನಾಡಿ, ಕಳೆದ ವರ್ಷ ರೈತರ ನಿಯೋಗ ಕರೆದುಕೊಂಡು ಹೋಗಿ ರೈತರಿಗೆ ಅನುಕೂಲ ಮಾಡಿದ್ದೇವೆ. ನಾಳೆ ಮತ್ತೆ ವಾಣಿಜ್ಯ ಸಚಿವರೊಂದಿಗೆ ಭೇಟಿಯಾಗಿ ತಂಬಾಕು ರೈತರ ಬೆಲೆ ಖುಷಿಯಿಂದ ಇರುವಂತೆ ನಾಳೆ ಭೇಟಿ ಮಾಡಿ ಚರ್ಚಿಸುತ್ತೇನೆ ಎಂದು ದೂರವಾಣಿ ಮೂಲಕ ರೈತರಿಗೆ ತಿಳಿಸಿದರು. ಸಂದರ್ಭದಲ್ಲಿ ಶಾಸಕ ಜಿಡಿ ಹರೀಶ್ ಗೌಡ, ಮಾಜಿ ಶಾಸಕರುಗಳಾದ ಅಶ್ವಿನ್ ಕುಮಾರ್, ಕೆ. ಮಹದೇವ್, ವಿಧಾನ ಪರಿಷತ್ ಸದಸ್ಯ ಮಂಜೇಗೌಡ, ಪಕ್ಷದ ಮುಖಂಡರಾದ ಮೈಸೂರು ಮಾಜಿ ಮೇಯರ್ ರವಿ, ಆರವಿ ಶ್ರೀಧರ್, ಎಸ್ಪಿಎಂ ಮಂಜು ಸೇರಿದಂತೆ ಹಲವಾರು ರೈತ ಮುಖಂಡರು, ಸಾವಿರಾರು ರೈತರು ಇದ್ದರು. ವರದಿ ವಸೀಂ ಶರೀಫ್. ನಮ್ಮ ಕುಮಾರಣ್ಣ ಇರೋದ್ರಿಂದ 1.5 ಗಂಟೆ ಕೂತ್ಕೊಂಡು ಕಾಮರ್ಸ್ ಇಂಡಸ್ಟ್ರಿ ಮಂತ್ರಿಗಳ ಜೊತೆ ಕೂತು ಚರ್ಚೆ ಮಾಡ್ತಕ್ಕಂಥದ್ದು ಮಾಡಿ, ತದನಂತರ ನೀವು ಬೆಳೆದಂತ ಏನು ಖರೀದಿ ಮಾಡಬೇಕಾಗಿತ್ತು ಹೊಗೆ ಸೊಪ್ಪು, ಅದು ಖರೀದಿ ಮಾಡ್ತಕ್ಕಂಥದಕ್ಕೆ ಆದೇಶ ಹೊರಡಿಸ್ತಕ್ಕಂಥದಕ್ಕೆ ಇದೇ ನಿಮ್ ಕುಮಾರಣ್ಣೆ ಕೂತ್ಕೊಂಡು ಮಾತಾಡಿದ್ದಣ ಕಳೆದ ವರ್ಷ. ದಯಮಾಡಿ ತಮ್ಮ ಗಮನದಲ್ಲೂ ಇದೆ ಅನ್ಕೊಳ್ತೀನಿ. ಹಾಗಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು, ಇವತ್ತು ಪಿರಿಯಾಪಟ್ಟಕ್ಕೆ ಹೋಗೋದಿತ್ತು. ಪಿರಿಯಾಪಟ್ಟದಲ್ಲಿ ಕಾಯ್ತವ್ರೆ. ನನಗೆ ವಿಚಾರ ಗೊತ್ತಾಯ್ತು. ಹರೀಶ್ ಗೌಡ್ರು, ಮಾದೇವಣ್ಣ ಅವರು, ಅಶ್ವಿನ್ ರವರು. ಯಾಕೆಂದ್ರೆ ನಮ್ಗೆ ಗೊತ್ತು, KR ನಗರ ಇರ್ಬೋದು, ಕೋಟೆ ಇರ್ಬೋದು, ಹುಣಸೂರು ಇರ್ಬೋದು, ಪಿರಿಯಾಪಟ್ಟಣ ಸೇರಿ ಅರ್ಕಲ್ಗೂಡಲ್ಲಿ ಒಂದು ಕ್ಷೇತ್ರದಲ್ಲಿ ಬೆಳೀತಾರೆ. ಬರೀ 5 ವಿಧಾನಸಭಾ ಕ್ಷೇತ್ರದಲ್ಲಿ 5 ತಾಲೂಕುಗಳಲ್ಲಿ ಮಾತ್ರ ನೀವು ಹೊಗೆ ಸೊಪ್ಪು ಉತ್ಪಾದನೆ ಮಾಡ್ತಕ್ಕಂಥದ್ದು. ದಯಮಾಡಿ ನಿಮ್ ಸಂಕಷ್ಟ ನಮ್ಗೆ ಅರ್ಥ ಆಗ್ತದೆ ಕನ್ನಡ. ಕುಮಾರಣ್ಣ ನಿಮ್ ಜೊತೆಲವ್ರೆ. 1 ನಿಮಿಷ ನಾನು ಅದಕ್ಕೆ ಅಲ್ಲಿ PA ಫೋನ್ ಮಾಡಿ 1 ನಿಮಿಷ ಕುಮಾರಣ್ಣನೇ ಮಾತಾಡ್ಬೇಕಾಯ್ತದೆ ಕಣಪ್ಪ ಅಂತಾನು ಹೇಳಿದೀನಿ. ದಯಮಾಡಿ ನೀವೇನಿವತ್ತು 50 ರೂಪಾಯೋ 60 ರೂಪಾಯೋ ಕಮ್ಮಿ ಮಾಡಿದ್ದಾರೆ ರೇಟು. 320 ರೂಪಾಯಿ ಅಂತ ನಿಮ್ಗೇನ್ ಮಾತು ಕೊಟ್ಟಿದ್ರು ಪ್ರಾರಂಭದಲ್ಲಿ, ಅದನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನಾನು ದಾರಿಲಿ ಬರ್ತಾನು ಮಾತಾಡಿದೀನಿ, ಗಾಡಿಲಿ ಕುತ್ಕೊಂಡು. ಈಗಲೂ ನಿಮಗೆ ಕುಮಾರಣ್ಣ ಮಾತಾಡಿಸ್ತೀನಿ. ಕುಮಾರಣ್ಣ ಮಾತಾಡ್ತಾರೆ. ದಯಮಾಡಿ ಧೃತಿಗೆಡಬೇಡಿ. ಆಮೇಲೆ ಯಾರು ಸುಮ್ಮನೆ ನೋಡ್ರಿ, ಅಧಿಕಾರಿಗಳು ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ಕಣ್ರಿ. ಇವೆಲ್ಲ ನಮ್ಮ ರೈತರುಗಳು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವ್ರಿಗಾಗ್ಲೇ ಮನ್ಸು ಸಾಕಷ್ಟು ನೊಂದು ಬೆಂದಿರ್ತಾರೆ. ಅಂತ ಸನ್ನಿವೇಶದಲ್ಲಿ ನೀವೆಲ್ಲ ಕೂತ್ಕೊಂಡು ಅದೇನು ಏನಾರು ಮಾಡ್ಕೊಳ್ಳಿ, ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ ನೀವೇ ರೈತರಿಗೆ ಈ ತರ ಚರ್ಚೆಗಳು ಮಾಡಿದಾಗ ಅವ್ರ ಮನ್ಸಿನ ಮೇಲೆ ಏನ್ ಪರಿಣಾಮ ಆಗ್ತದೆ? ಹುಡುಗಾಟ ಮಾಡಬೇಡ್ರಿ. ಸರ್ಕಾರ ಯಾರಪ್ಪ ಮನೆಯದಲ್ಲ. ಸರ್ಕಾರ ಯಾವೊಂದೇ ಇರ್ಲಿ, ಯಾರಿವತ್ತು ರೈತರ ವಿರುದ್ಧವಾಗಿ ಯಾವ ಒಬ್ಬ ಅಧಿಕಾರಿ ಮಾತನಾಡಿದ್ದಾನೆ, ಅವ್ನು ಸಸ್ಪೆಂಡ್ ಆಗೋರು ಇವತ್ತು ಹರಿಸ್ಕೊಂಡಿದ್ದಾರೆ. ನಿಮ್ ತಾಲೂಕಿನ ಕ್ಷೇತ್ರದ ಶಾಸಕರಿದ್ದಾರೆ. ಇದೇ ಸಮಸ್ಯೆ ಆಗಿತ್ತು. ಕಳೆದ ಬಾರಿ ಕುಮಾರಣ್ಣ ಅವರ ತೋಟಕ್ಕೆ
ನಮ್ಮ ನಿಖಿಲ್ ಸರ್ ನೇತೃತ್ವದಲ್ಲಿ 2 ಬಸ್ ಜನ ಕರ್ಕೊಂಡು ಹೋಗಿ ನಾವು ಮಾದೇವಣ್ಣ ಅವರು ಎಲ್ಲ ಇಲ್ಲೇ ಇದೀವಿ, ಎಲ್ಲರೂ ಕರ್ಕೊಂಡು ಹೋಗಿ ಅವತ್ತು ಮಾತಾಡಿ ಡೆಲ್ಲಿ ಕರ್ಕೊಂಡು ಹೋಗಿ ನಮ್ಮ ರೈತರ 10-15 ಜನ ಡೆಲ್ಲಿ ಕರ್ಕೊಂಡು ಹೋಗಿ ಮಾತಾಡ್ಸ್ಕೊಂಡು ಕರ್ಕೊಂಡ್ ಬಂದಿದೀವಿ. ಇವತ್ತು ಯಾರೋ ಒಬ್ಬ ಅಯೋಗ್ಯ ನಿಮ್ ವಿರುದ್ಧವಾಗಿ ಮಾತಾಡಿದಾನೆ, ರೈತರ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥದ್ದು ಅಧಿಕಾರಿಗಳು ತಪ್ಪದು 100%. ನಾವು ಬಂದಿರ್ತಕ್ಕಂಥದ್ದು ನಮ್ಮ ಒಂದೇ ನಿಮಿಷ ನಾವು ಬಂದಿರೋದೇ ನಿಮ್ ಪರವಾಗಿ, ನಾವು ಅಧಿಕಾರಿಗಳ ಪರವಾಗಿ ಬಂದಿಲ್ಲ. ನಾವು ಇಲ್ಲಿಗೆ ಅಧಿಕಾರಿಗಳಿಗೆ ನಮ್ಮ ರೈತರ ಜೊತೆಗೆ ಯಾರು ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅವಾಗೆ ಶಿಕ್ಷೆ ಆಗೋದು ನಿಮ್ ಜೊತೆಗೆ ನಾವು ಇರ್ತೀವಿ. ಐದು ನಿಮಿಷ ಕೇಳ್ತಾ ಈಗ ನಾವು ಇವತ್ತೇನ್ ಸಮಸ್ಯೆ ಅಧಿಕಾರಿ ಯಾರು ನಿಮ್ಮ ವಿರುದ್ಧ ಮಾತಾಡಿದ ಅಧಿಕಾರಿ ಅವ್ರಿಗೆ ಶಿಕ್ಷಣ ಆಗ್ಬೇಕು, ನಿಮ್ಗೆ ರೇಟು ಸಿಗ್ಬೇಕು, ಎರಡು ಕೆಲಸ ಆಗ್ಬೇಕು. ಅದಕ್ಕೆ ನಾವು ಬಂದಿದ್ದೀವಿ ಇಲ್ಲಿಗೆ. ನಿಮ್ಮೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ನಾವು ಬೇಕಾಗಿರ್ತಕ್ಕಂಥದ್ದು ದೆಹಲಿಯಲ್ಲಿ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅಂತ ಹೊಸ ಚರ್ಚೆ ಮಾಡಿದ್ದು. ಈಗ ಕುಮಾರ್ ಅವ್ರ ಫೋನ್ ಮಾಡಿ ಮಾತಾಡ್ತಾವ್ರೆ. ಈಗ ಮಾತಾಡ್ತಾರೆ, ಒಂದು 5 ನಿಮಿಷ ಕೇಳಿಸ್ಕೊಳ್ಳಿ.